ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಸಿಎಂ ಗಟ್ಟಿ ಧ್ವನಿಯನ್ನು ಎತ್ತಿದ್ದಾರೆ. ಅನುದಾನ ತಾರತಮ್ಯ ಆಗ್ತಾ ಇದೆ, ಅದನ್ನ ಸರಿಪಡಿಸಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅನುದಾನ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳಿಗೆ ತಾರತಮ್ಯ ಮಾಡಲಾಗ್ತಾ ಇದೆ, ಕರ್ನಾಟಕಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೀತಾ ಇರುವಂತಹ ಸಭೆ, ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದಾರೆ. ದಕ್ಷಿಣ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ಆಲ್ಮೋಸ್ಟ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನ ಹೊರತುಪಡಿಸಿ ಉಳಿದಂತವ್ರು ಎಲ್ಲರೂ ಕೂಡ ಒಂದು ಕಾಂಗ್ರೆಸ್ ಸರ್ಕಾರ, ಇಲ್ಲ ಕಾಂಗ್ರೆಸ್ ಸಪೋರ್ಟಿವ್ ಆಗಿರುವಂತ ಸರ್ಕಾರ. ಕರ್ನಾಟಕ, ತೆಲಂಗಾಣ, ಕೇರಳ ಇಲ್ಲೆಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಸಪೋರ್ಟಿವ್ ಆಗಿ ಇರುವಂತ ಟಿವಿಕೆ ಅಧಿಕಾರದಲ್ಲಿರುವಂಥದ್ದು. ಸೊ ಅವರೆಲ್ಲರೂ ಕೂಡ ತಾರತಮ್ಯ ಆಗ್ತಾ ಇದೆ, ಸಂಪನ್ಮೂಲಗಳಿಗೆ ನ್ಯಾಯಯುತ ಪಾಲು ನಮಗೆ ಸಿಗ್ತಾ ಇಲ್ಲ, ಅದನ್ನ ಕೊಡಬೇಕು. ದೇಶದ ಒಟ್ಟು GDPಯಲ್ಲಿ 33% ನಮ್ಮ ಕೊಡುಗೆ ಇದೆ. ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ 42%ಇದೆ. ಆದ್ರೆ ನಮಗೆ ಸಿಗಬೇಕಾದಂತ ಅನುದಾನ ಕೊಡ್ಲಾಗ್ತಾ ಇಲ್ಲ. ಅನುದಾನ ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅದು ಹೌದು ಕೂಡ, ದಕ್ಷಿಣ ರಾಜ್ಯಗಳಿಗೆ ಮಲ್ತಾಯಿ ಧೋರಣೆಯನ್ನ ತಾಳಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದೆ ನೋಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ. ಅದರಲ್ಲಿ ಅಮಿತ್ ಶಾ ಅವರು, ವಿಜಯ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಚಂದ್ರಬಾಬು ನಾಯ್ಡು ಆಂಧ್ರದ ಸಿಎಂ, ಕೇರಳ ಸಿಎಂ ಕೂಡ ಇದ್ದಾರೆ. ಈ ರೀತಿಯಾಗಿ ದಕ್ಷಿಣ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೀತಾ ಇರುವಂತಹ ಸಭೆ, ಇನ್ನು ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿ, ಇದಕ್ಕೆ ಸಹಕಾರದ ಪಾಠ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಆಗಿದೆ. ನೀರು ನಮ್ಮನ್ನ ಒಗ್ಗೂಡಿಸಬೇಕು, ವಿಭಜಿಸಬಾರದು ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ನೀರು ನಮ್ಮನ್ನು ಒಗ್ಗೂಡಿಸಬೇಕು, ಆದ್ರೆ ವಿಭಜಿಸಬಾರದು. ನೀರಿನ ಹಂಚಿಕೆಯಲ್ಲಿ ರಾಜ್ಯಗಳ ಸಹಕಾರ ಮುಖ್ಯ. ಸಹಕಾರ ಹೇಗಿರಬೇಕು ಅಂತ ಕರ್ನಾಟಕ ತೋರಿಸಿದೆ. ನಾವು ಸ್ಪರ್ಧಿಗಳಾಗಿ ಅಲ್ಲ, ಪಾಲುದಾರರಾಗಿ ಚರ್ಚಿಸಬೇಕು ಅಂತ ಹೇಳಿದ್ದಾರೆ. ಆಂಧ್ರ, ತೆಲಂಗಾಣ ಸಿಎಂಗಳ ಜೊತೆ ಚರ್ಚಿಸಿದ್ದೇವೆ, ಇದು ಕರ್ನಾಟಕದ ವಿಧಾನ ಅಂತ ಸಿಎಂ ಹೇಳಿರುವುದು. ನಮಗೆ ಆಂಧ್ರ, ತೆಲಂಗಾಣ ಜೊತೆನೂ ಕೂಡ ನೀರಿನ ಹಂಚಿಕೆ ವಿಚಾರದಲ್ಲಿದೆ. ತುಂಗಭದ್ರಾ ಡ್ಯಾಮ್, TB ಡ್ಯಾಮ್ ಇದೆಯಲ್ಲ ಹೊಸಪೇಟೆಯಲ್ಲಿ, ಆ ಒಂದು ರಾಜ್ಯಗಳ ಜೊತೆ ಹಂಚಿಕೆ ಇದೆ. ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ನೀರಿನ ಹಂಚಿಕೆ ಇರುವಂಥದ್ದು. KRS, ಕಬಿನಿ, ಹಾರಂಗಿ, ಹೇಮಾವತಿ, ಕರ್ನಾಟಕ ಒಂದು ರೀತಿಯಾಗಿ ಮಾಡೆಲ್ ಆಗಿದೆ ನೀರಿನ ಹಂಚಿಕೆ ವಿಚಾರದಲ್ಲಿ. ನೀರು ಒಂದುಗೂಡಿಸಬೇಕು, ವಿಭಜಿಸಬಾರದು ಅನ್ನುವಂತ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಪ್ರಮುಖವಾಗಿ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಕೆಲವು ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಾಣಿಸಿದ್ರಲ್ಲಿ, ಅವರು ಕೂಡ ಹೋಗಿದ್ದಾರೆ ಈ ಸಭೆಯಲ್ಲಿ. ನಿನ್ನೆ ದೆಹಲಿಯಲ್ಲಿದ್ದರು ಮುಖ್ಯಮಂತ್ರಿಗಳು. ಇವತ್ತು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೀತಾ ಇರುವಂತಹ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಕೇರಳ, ಪುದುಚೇರಿ, ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಮುಂದೆ ಡೈರೆಕ್ಟ್ ಆಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ದಕ್ಷಿಣ ರಾಜ್ಯಗಳಿಗೆ, ಕರ್ನಾಟಕಕ್ಕೂ ಸ್ಪೆಷಲಿ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು ಅನ್ನುವಂಥದ್ದನ್ನ ಯಾವ ರೀತಿಯ ಗಟ್ಟಿ ಧ್ವನಿಯಲ್ಲಿ ಕೇಳಿದ್ದಾರೆ, ಏನ್ ರೆಸ್ಪಾನ್ಸ್ ಬಂತತ್ತೆ?
ಪೃಥ್ವಿರಾಜ್ ಅರನಳ್ಳಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 31ನೇ ದಕ್ಷಿಣ ವಲಯ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಮಹತ್ವದ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಅದು ಕೂಡ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಹಾಗೂ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳ ಎದುರಿಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಮತ್ತು ನ್ಯಾಯೋಚಿತ ವಿಚಾರವನ್ನು ಕೂಡ ಮಂಡಿಸುವ ಮುಖಾಂತರ ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಸಮಪಾಲು ಸಿಗಬೇಕೆಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ನದಿಗಳ ವಿಚಾರದಲ್ಲಿ ಇವತ್ತು ಮಾತನಾಡಿರ್ತಕ್ಕಂಥದ್ದು, ಕಾವೇರಿ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ನ್ಯಾಯಸಮ್ಮತವಾದ ತೀರ್ಮಾನಗಳಾಗಬೇಕು, ನ್ಯಾಯಸಮ್ಮತವಾದ ಹಂಚಿಕೆಗಳಾಗಬೇಕನ್ನೋ ಮುಖಾಂತರ ಕಾವೇರಿ ನದಿ ನೀರು ವಿಚಾರದಲ್ಲಿ ಅಂದ್ರೆ ಕರ್ನಾಟಕ ಪರೋಕ್ಷವಾಗಿ ಅನ್ಯಾಯವಾಗಿದೆ ಅನ್ನೋ ರೀತಿಯಲ್ಲಿ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಪೃಥ್ವಿ, ಮೇಕೆದಾಟು ವಿಚಾರದಲ್ಲಿ ನೀವು ನಮಗೆ ಸಹಾಯ ಮಾಡಿ, ನಾವು ನಿಮಗೆ ಕೂಡ ಸಹಕಾರ ಇರ್ತೀವಿ, ಎಲ್ಲರೂ ಕೂಡ ಒಟ್ಟಾಗಿ ಬಾಳೋಣ. ನದಿಗಳು ಮತ್ತು ನದಿ ನೀರು ವಿಚಾರ ಪರಸ್ಪರ ರಾಜ್ಯಗಳ ಸ್ನೇಹವನ್ನು ವಿಭಜಿಸಬಾರದು ಅನ್ನೋ ಮುಖಾಂತರ ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು, ಹಂಚಿಕೊಂಡು ಬದುಕಬೇಕು ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಒಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ರು. ಹಾಗಾಗಿ ಅವರಿಗೆ ಎಲ್ಲೊಂದು ಕಡೆ ಮಾರ್ಮಿಕವಾಗಿ ಕೂಡ ಹೇಳಿಕೆಯನ್ನು ಕೊಟ್ಟರು. ಮತ್ತೆ ಆ ಮುಖಾಂತರ ಎಲ್ಲೊಂದು ಕಡೆ ಇದು ಬಗೆಹರಿಬೇಕಂತೇಳಿ ಸ್ವತಃ ಚಂದ್ರಬಾಬು ನಾಯ್ಡು ಕೂಡ ನನ್ನ ಜೊತೆ ಈ ವೇದಿಕೆಗೆ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಮಾತನಾಡಿದಂಥ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ನದಿ ವಿಚಾರ ಮತ್ತು ಮೇಕೆದಾಟು ವಿಚಾರ ಪ್ರಸ್ತಾಪದ ಜೊತೆಗೆ ಕೇಂದ್ರದಿಂದ ಎಲ್ಲೊಂದು ಕಡೆ ತೆರಿಗೆ ವಿಚಾರದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಕೂಡ ಸರಿಪಡಿಸಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸುಮಾರು 65,000 ಕೋಟಿ 11ನೇ ಹಣಕಾಸು ಆಯೋಗದ ತೀರ್ಮಾನದಿಂದ ಕರ್ನಾಟಕಕ್ಕೆ 65,000 ಕೋಟಿ ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು. ನಾವು ಇಡೀ ಭಾರತ ದಕ್ಷಿಣ ಭಾರತದೊಂದಿಗೆ ಹೆಜ್ಜೆ ಹಾಕಿದೆ, ಇಡೀ ಭಾರತ ಮುನ್ನಡೆಯುತ್ತೆ ಅನ್ನೋ ಒಂದು ಮಾರ್ಮಿಕವಾದ ಮಾತನ್ನು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ GSDP ಕೂಡ ನಮ್ಮ ಪಾಲನ್ನು ಕೂಡ ಹೇಳಿರ್ತಕ್ಕಂಥದ್ದು ಮತ್ತು ತೆರಿಗೆ ಪಾಲು ವಿಚಾರ ಮಾಡಿರ್ತಕ್ಕಂಥದ್ದು ಮತ್ತು ಸಾಫ್ಟ್ವೇರ್ ಉದ್ಯಮ ರಫ್ತು ವಿಚಾರದಲ್ಲಿ ಇಡೀ ದೇಶಕ್ಕೆ ಕರ್ನಾಟಕದ ಪಾಲು ಶೇಕಡ 42% ಇರ್ತಕ್ಕಂಥದ್ದು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ದೇಶದ ತೆರಿಗೆ ಪಾಲು ಕೂಡ ದಕ್ಷಿಣ ರಾಜ್ಯಗಳದ್ದು ಅಲ್ಲಿ ಹೆಚ್ಚಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕರ್ನಾಟಕ ತನ್ನದೇ ಆದ ತೆರಿಗೆ ಪಾಲನ್ನು ಕೊಡ್ತಿದೆ. ಹಾಗಾಗಿ ತೆರಿಗೆ ಹಂಚಿಕೆ, ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ತೆರಿಗೆಯ ಹಂಚಿಕೆಯನ್ನು ಕೂಡ ಎಲ್ಲೊಂದು ಕಡೆ ಸಮಪಾಲು ಮಾಡಬೇಕಂತೇಳಿ ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಪೃಥ್ವಿರಾಜ್ ಹಾರನಳ್ಳಿ. ಪ್ರಮುಖವಾಗಿ ಎಲ್ಲೊಂದು ಕಡೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಅಮಿತ್ ಶಾ ಮುಂದೆ ಈ ಪ್ರಸ್ತಾಪವನ್ನು ನೇರವಾಗಿ ಮುಲಾಜಿಲ್ಲದೆ ಧೈರ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಕಾವೇರಿ ನದಿ ನೀರು ವಿಚಾರ ಸಂಬಂಧಪಟ್ಟ ಹಂಚಿಕೆ ವಿಚಾರದಲ್ಲಿ ನ್ಯಾಯಸಮ್ಮತವಾದ ತೀರ್ಮಾನ ಆಗಬೇಕು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಮಧ್ಯಪ್ರವೇಶ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನೋದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಮನವಿ ಕೂಡ ಆಗಿತ್ತು. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಈ ವಿಚಾರವನ್ನ ವೈಯಕ್ತಿಕವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ತಮಿಳುನಾಡು ಮತ್ತು ಕರ್ನಾಟಕ ನಡುವಿರ್ತಕ್ಕಂಥ ಕಾವೇರಿ ನೀರಿನ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕಂತೇಳಿ ಸ್ವತಃ ತೆಲಂಗಾಣ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳಿರುವುದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು ಪ್ರಮುಖವಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟರು. ನಿಮಗೆ ಮೈನ್ಸ್ ಅಂಡ್ ಜಿಯಾಲಜಿ ತೆರಿಗೆ, ಅದು ಪ್ರಮುಖವಾದ ರಾಜ್ಯ ಸರ್ಕಾರಗಳ ತೆರಿಗೆ, ಆ ತೆರಿಗೆಯ ಪಾಲನ್ನು ಕೂಡ ಇದೀಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಇದು ರಾಜ್ಯಗಳಿಗೆ ಅತಿ ದೊಡ್ಡ ನಷ್ಟ ಆಗುತ್ತೆ ಅನ್ನೋ ಮುಖಾಂತರ ಅದರ ಅವಕಾಶವನ್ನು, ತೆರಿಗೆಯನ್ನು ಪಡೆಯುವ ಅವಕಾಶವನ್ನು ಕರ್ನಾಟಕ ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೇಂದ್ರ ಗೃಹ ಸಚಿವರ ಮುಂದೆ ಪರೋಕ್ಷವಾಗಿ ತಮ್ಮ ಮನವಿಯನ್ನು ಕೂಡ ಮಾಡಿಕೊಂಡ್ರು ಪೃಥ್ವಿ. ಪ್ರಮುಖವಾಗಿ ಕಾವೇರಿ ನದಿ ನೀರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಜೊತೆಗೆ ನದಿ ಜೋಡಣೆ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ರು, ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ತೆರಿಗೆ ಪಾಲನ್ನು ನಮಗೆ ಸಮಪಾಲಾಗಿ ಹಂಚಿ ಅಂತ ಹೇಳಿದ್ರು ಮತ್ತು ಕರ್ನಾಟಕದೊಂದಿಗೆ ಪ್ರಮುಖವಾಗಿ ದಕ್ಷಿಣ ಭಾರತದೊಂದಿಗೆ ಹೆಜ್ಜೆ ಇಟ್ಟರೆ ಮಾತ್ರ ದೇಶ ಮುನ್ನಡೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಪೃಥ್ವಿ. ಪಟೇಲ್ರ, ಇಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ, ಹೌದು ಇಲ್ಲ ಅಂತಲ್ಲ. ಮತ್ತೊಂದು ಕಡೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆತಾ ಇದ್ದಂತ ಈ ಸಭೆಯಲ್ಲಿ ಆಲ್ಮೋಸ್ಟ್ ದಕ್ಷಿಣ ಭಾರತದ ರಾಜ್ಯಗಳು ಅಂದ್ರೆ ಆಂಧ್ರ ಮತ್ತೆ ಪುದುಚೇರಿಯನ್ನ ಹೊರತುಪಡಿಸಿ ಎಲ್ಲವೂ ಕೂಡ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿಗಳಿದ್ದಾರೆ. ಮತ್ತು ಒಂದ್ ಕಡೆ ಟಿವಿಕೆ ವಿಜಯ್ ಕೂಡ ಇರುವಂತದ್ದು. ಸೊ ಹೀಗಾಗಿ ಸ್ವಲ್ಪ ಬಿಸಿಯಾಗಿ ಚರ್ಚೆ ಆಗಿರ್ಬೋದಾ ಅಂತ. ಭರವಸೆ ಸಿಕ್ತಂತ ಇವ್ರು ಕೇಳಿದಂತ ಒಂದು ಸಮಸ್ಯೆಗಳಿಗೆ, ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೂಡ ಏನಾದರೂ ಸಿಕ್ತಂತ? ಪೃಥ್ವಿ, ಇದು ದಕ್ಷಿಣ ವಲಯಂನ ಪ್ರತಿನಿಧಿ ಮುಖ್ಯಮಂತ್ರಿಗಳ ಸಭೆ ಆಗಿರ್ತಕ್ಕಂಥದ್ದು. ಇದು ಪ್ರತಿ ವರ್ಷ ಕೂಡ ದಕ್ಷಿಣ ಭಾರತದ ದಕ್ಷಿಣ ರಾಜ್ಯಗಳಲ್ಲೇ ಇದು ನಡೀತಿರ್ತಕ್ಕಂಥದ್ದು. ಈ ಬಾರಿ ಮಹಾಬಲಿಪುರಂನಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲ ಮುಖ್ಯಮಂತ್ರಿಗಳು ಕೂಡ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಇದನ್ನ ಅದ್ಭುತವಾಗಿ ಸದುಪಯೋಗ ಪಡಿಸಿಕೊಂಡ್ರು. ತಾನು ಏನನ್ನ ಹೇಳಬೇಕು ಮತ್ತು ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು ಮತ್ತು ಆಗ್ತಕ್ಕಂಥ ಅನ್ಯಾಯವನ್ನು ಹೇಗೆ ಸರಿಪಡಿಸಬೇಕಂತ ಹೇಳಿ ವೇದಿಕೆ ಮುಂದೆ ಇದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇಡೀ ವಿಚಾರವನ್ನು
ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳ ಇಂಟ್ರಾಕ್ಷನ್ ಕೂಡ ಇಲ್ಲ. ಉದಾಹರಣೆ ಇದು ವಲಯಂನ ಸಭೆ ಆಗಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ತಮ್ಮ ಹಕ್ಕನ್ನ ತಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥದ್ದು ಮತ್ತು ನ್ಯಾಯಯುತವಾಗಿ ಏನೆಲ್ಲ ಪರಿಹಾರ ಆಗಬೇಕು, ಅದು ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಅದು ಪ್ರಮುಖವಾಗಿ ರಾಯಚೂರಿಗೆ AAM ಅನ್ನು ಕೊಡಬೇಕಂತ ಹೇಳಿ ಕೂಡ ಬೇಡಿಕೆಯನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ನದಿ ಜೋಡಣೆ ವಿಚಾರದಲ್ಲಿ ಕೂಡ ಕೇಂದ್ರ ಜಲಶಕ್ತಿ ಸಚಿವರ ಜೊತೆಗೆ ನಡೆದಿರ್ತಕ್ಕಂಥ ಸಭೆ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕಾವೇರಿ ನದಿ ನೀರು ವಿಚಾರ ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿರ್ತಕ್ಕಂಥದ್ದು ಮತ್ತು ಮೇಕೆದಾಟು ಯೋಜನೆಯಿಂದ ಯಾಕೆ ತಮಿಳುನಾಡು ವಿರೋಧ ಮಾಡಬೇಕು, ಇದು ಈ ಯೋಜನೆಯಿಂದ ಎಲ್ಲೊಂದು ಕಡೆ ಪುದುಚೇರಿ ಮತ್ತು ತಮಿಳುನಾಡು ಕೂಡ ಸಹಾಯ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಮತ್ತು ನಮ್ಮ ಕೊಡ್ತಕ್ಕಂಥ ತೆರಿಗೆ ಪಾಲು ಅತಿ ಹೆಚ್ಚಿನ ತೆರಿಗೆ ಪಾಲು ಕೊಟ್ಟಿರ್ತಕ್ಕಂಥ ಇಡೀ ದೇಶ ಇವತ್ತು ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಹೆಜ್ಜೆ ಇಡಬೇಕಂತ ಹೇಳಿದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಜೊತೆಗೆ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ಕರ್ನಾಟಕದ ಜೊತೆಗೆ ಕೂಡ ಹೆಜ್ಜೆ ಹಾಕಬೇಕಂತ ಹೇಳಿರ್ತಕ್ಕಂಥದ್ದು ಮತ್ತು ಕನ್ನಡದ ಶಕ್ತಿ, ಕನ್ನಡದ ಇತಿಹಾಸದ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕರ್ನಾಟಕದ ಪ್ರತಿನಿಧಿಯಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಬಹುಶಃ ಇವತ್ತಿನ ದಕ್ಷಿಣ ವಲಯ ಸಭೆಯಲ್ಲಿ ತಾವು ಕೇಳಿರ್ತಕ್ಕಂಥ ಬೇಡಿಕೆಗಳು, ತಾವು ಆಡಿರ್ತಕ್ಕಂಥ ಮಾತುಗಳು ಅದು ಕರ್ನಾಟಕವನ್ನ ಒಂದು ಎತ್ತರದ ಸ್ಥಾನದಲ್ಲಿ ಎಲ್ಲೊಂದು ಕಡೆ ಪ್ರತಿನಿಧಿಸುವಂತ ರೀತಿಯಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಮ್ಮ ಸ್ಪೀಚ್ ನಲ್ಲಿ ತೆರಿಗೆ ಪಾಲನ್ನು ಕೂಡ ಕೇಳಿರ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ಸಹಾಯವನ್ನು ಕೇಳಿರ್ತಕ್ಕಂಥದ್ದು. ನದಿ ನೀರು ವಿಚಾರದಲ್ಲೂ ಕೂಡ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ಎಲ್ಲೊಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿಯವರು ವೇದಿಕೆ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವರು ಮುಂದೆ ನ್ಯಾಯಯುತ ಬೇಡಿಕೆಯನ್ನ ಮತ್ತು ಏನೆಲ್ಲ ಅನ್ಯಾಯ ಆಗಿದ್ದನ್ನ ಯಾವ ರೀತಿ ಹೇಳ್ಬೇಕು ಅದನ್ನ ಹೇಳುವ ಮುಖಾಂತರ ಕರ್ನಾಟಕ ಯಾವ ಮಟ್ಟಿಗೆ ಈ ದೇಶಕ್ಕೆ ಅಭಿವೃದ್ಧಿಯಲ್ಲಿ ತನ್ನ ಪಾಲನ್ನು ಕೊಟ್ಟಿದೆ ಆ ಪಾಲಿಗೆ ತಕ್ಕಂತೆ ಪಾಲನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ರಫ್ತಿನ ವಿಚಾರದಲ್ಲಿ ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ತಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಕೆಲವೊಂದು ಕಡೆ ಆ ನ್ಯಾಯೋಚಿತವಾಗಿ ಏನೆಲ್ಲ ಹೇಳ್ಬೇಕು ಅದನ್ನು ಇವತ್ತು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಪೃಥ್ವಿ. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.